ಆಕ್ರಮಿಸ್ಕೊಂಡು ಸಾವಿರಾರು ಜನರನ್ನ, ಲಕ್ಷಾಂತರ ಜನರನ್ನ ಮತಾಂತರ ಮಾಡಿದ್ರು. ಆಮೇಲೆ ನಮ್ಮಲ್ಲೂ ಕೆಲವು ಮೂಢನಂಬಿಕೆಗಳು ಇದ್ದು, ತಪ್ಪುಗಳು ಇದ್ದು, ಇಲ್ಲ ಅಂತ ಏನಲ್ಲ. ಆದರೆ ಆ ತಪ್ಪುಗಳನ್ನ ಬಿಡಿಸಿ ಸರಿಗಳನ್ನ ಪ್ರೋತ್ಸಾಹಿಸೋದಿದೆಯಲ್ಲ, ಅದು ನಿಜವಾದಂತಹ ಪರಮಾತ್ಮನಿಗೆ ಮೆಚ್ಚುಗೆ ಆಗುವಂತಹ ಮಾರ್ಗ. ಅದನ್ನ ನಮ್ಮ ಭಾರತೀಯ ಸಂಸ್ಕೃತಿ ಮಾಡ್ತಾ ಇದೆ. ನಾವು ಕೂಡ ಅಷ್ಟೇನೆ. ನಮ್ಮ ಸಂಸ್ಕೃತಿಯಲ್ಲಿ ಒಳ್ಳೆತನಗಳೇನಿದಾವೆ ಅದನ್ನ ನಾವು ಉಳಿಸ್ಕೋಬೇಕು. ಭಕ್ತಿ, ಜ್ಞಾನ, ವೈರಾಗ್ಯ, ಈಗ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶ್ರಮದ ಜೀವನ. ಈಗ ಆಧುನಿಕ ಸಂಸ್ಕೃತಿ, ವೈಜ್ಞಾನಿಕ ಸಂಸ್ಕೃತಿ ಏನ್ ಕಲಿಸ್ಬಿಟ್ಟಿದೆ ಅಂದ್ರೆ ಶ್ರಮನ ತೆಗೆದಾಕ್ಬಿಡ್ತು. ಶ್ರಮದ ಜೀವನ ಮಾಡೋದು, ಶ್ರಮದ ಕೆಲಸ ಮಾಡೋದು ಅಂದ್ರೆ ಅದು ಅಪಮಾನ ಅನ್ನೋ ಭಾವನೆ ಬಂದ್ಬಿಡ್ತು. ಇದು ಒಳ್ಳೇದಲ್ಲ. ಇದರಿಂದ ಭವಿಷ್ಯ ಚೆನ್ನಾಗಿರಲ್ಲ. ಮುಂದೆ ಬೆಳೆಯೋರೇ ಇರಲ್ಲ. ಉತ್ಪಾದಕರು ಹೊರಟೋಗ್ಬಿಟ್ರೆ ಯಂತ್ರಗಳು ನಮಗೇನು ಊಟ ಕೊಡಲ್ಲ. ರೋಬೋಟ್ ಆಗಲಿ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನಂತೀರಿ, ಅವ್ಯಾವು ನಮಗೆ ಅನ್ನ ಕೊಡೋದಿಲ್ಲ. ಅವ್ಯಾವು ನಮ್ಗೆ ಹಣ್ಣು ತರಕಾರಿಗಳನ್ನು ಕೊಡೋದಿಲ್ಲ. ಅದನ್ನ ನಾವೇ ಬೆಳ್ಕೋಬೇಕು. ಯಾವ ಕೂಡ ನಮಗೆ ಹಾಲನ್ನು ಉತ್ಪತ್ತಿ ಮಾಡಿಕೊಡಲ್ಲ. ನಾವೇ ಹಸುಗಳನ್ನು ಸಾಕಿ ಹಾಲು ಕುಡಿಬೇಕು. ಅಂದ್ರೆ ಇಂತಹ ಸಂಸ್ಕೃತಿಯನ್ನ ಉಳಿಸ್ಕೋಬೇಕು. ವಿದ್ಯಾವಂತರು ಹೆಚ್ಚು ಹೆಚ್ಚು ಜನ ಆ ಕಡೆಗೆ ಬರಬೇಕು. ಆಗ ದೇಶ ಸ್ವರ್ಗವಾಗತ್ತೆ, ಪರಿಸರ ಚೆನ್ನಾಗಾಗತ್ತೆ, ಸಮಾಜ ಸುಧಾರಣೆ ಆಗುತ್ತೆ, ಬದುಕು ಅನ್ನುವಂಥದ್ದು ಸಹ್ಯ ಆಗತ್ತೆ, ಇಷ್ಟ ಆಗತ್ತೆ. ಇಲ್ಲದೆ ಹೋದ್ರೆ ಬದುಕು ಅನ್ನುವಂಥದ್ದು ಹಾಳಾಗಿ ಕೊನೆಗೆ ನಾಶ ಹೊಂದಬೇಕಾಗತ್ತೆ. ಆದ್ರಿಂದ ನಮ್ಮ ಸಂಸ್ಕೃತಿ ಏನಿದೆ, ಶಾಂತಿ, ಸೈರಣೆ, ಭಕ್ತಿ, ಪ್ರೀತಿ, ಅದು ಎಲ್ಲ ಸಂಸ್ಕೃತಿಯಲ್ಲಿತ್ತು ಮೊದಲು. ಅಂತಹ ಸಂಸ್ಕೃತಿಗಳು ಹಾಳಾಗೋಗ್ಬಿಟ್ಟು ಪುಣ್ಯಕ್ಕೆ ಭಾರತ ದೇಶದಲ್ಲಿ ಅಂತಹ ಸಂಸ್ಕೃತಿ ಇನ್ನು ಉಳ್ಕೊಂಡಿದೆ. ಅನೇಕ ಆಶ್ರಮಗಳು, ಗುಡಿಗಳು, ಆಮೇಲಿಂದ ಸೇವಾ ಸಂಸ್ಥೆಗಳು, ಮಠಗಳಲ್ಲಿ ಅಂತಹದ್ದು ಉಳ್ಕೊಂಡಿದೆ. ಅದನ್ನು ಹೆಚ್ಚು ಹೆಚ್ಚು ಯುವಕರಿಗೆ, ಯುವತಿಯರಿಗೆ ಕಲಿಸ್ಬೇಕು ಅಂದ್ರೆ ಅವ್ರ ಮುಂದೆ ಬರಬೇಕು. ಅಂತಹ ಒಂದು ಪ್ರಯತ್ನ ಆಗಲಿ ಅಂತ ಹಾರೈಸ್ತಾ ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.